ಆಕೆ ಡಾಕ್ಟರ್ ಆಗೋ ಕನಸನ್ನ ಕಟ್ಕೊಂಡಿದ್ಲು. ಅಪ್ಪನ ಕನಸನ್ನ ನನಸು ಮಾಡಬೇಕು ಅಂತ ಹಗಲಿರುಳು ಶ್ರಮ ಪಡ್ತಾ ಇದ್ಲು. ಆದ್ರೆ ಲಾರಿ ರೂಪದಲ್ಲಿ ಬಂದ ಜವರಾಯ ಯುವತಿಯ ಬಾಳಲ್ಲಿ ಅಟ್ಟಹಾಸ ಮೆರೆದಿದ್ದಾನೆ. ಬೈಕಿಗೆ ಟಿಪ್ಪರ್ ಡಿಕ್ಕಿ, ವೈದ್ಯ ವಿದ್ಯಾರ್ಥಿನಿ ಬಲಿ. ವಿಧಿಯಾಟಕ್ಕೆ ಡಾಕ್ಟರ್ ಕನಸು ನುಚ್ಚು ನೂರು. ವಿಧಿಯಾಟದ ಮುಂದೆ ಮನುಷ್ಯ ಅದೆಷ್ಟೇ ಲೆಕ್ಕಾಚಾರ ಹಾಕಿದ್ರು ಅದು ಶೂನ್ಯ. ಹತ್ತಾರು ಆಸೆ ನೂರಾರು ಕನಸನ್ನ ಕಟ್ಕೊಂಡ್ರು ಜವರಾಯನ ಕಣ್ಣು ಬಿದ್ರೆ ಮುಗ್ದೇ ಹೋಯ್ತು. ಕ್ಷಣಾರ್ಧದಲ್ಲೇ ಎಲ್ಲವನ್ನ ತೊರೆದು ಹೊರಡಲೇಬೇಕು. ಈಕೆಯ ಬಾಳಲ್ಲೂ ಆಗಿದ್ದು ಅದೇ. ಡಾಕ್ಟರ್ ಆಗ್ಬೇಕು, ಅಪ್ಪನಂತೆ ಹತ್ತಾರು ಜನರ ಜೀವ ಉಳಿಸ್ಬೇಕು ಅಂದ್ಕೊಂಡವಳ ಜೀವಕ್ಕೆ ಜವರಾಯ ಬಲೆ ಹಾಕಿದ್ದಾನೆ. ಈ ಹೆಣ್ಮಗಳ ಹೆಸರು ಕೃತಿಕಾ ಅಂತ. ಮೆಡಿಕಲ್ ಸ್ಟೂಡೆಂಟ್. ಮೈಸೂರು ರಸ್ತೆಯ RR ಮೆಡಿಕಲ್ ಕಾಲೇಜಿನಲ್ಲಿ 4ನೇ ವರ್ಷದ MBBS ವ್ಯಾಸಂಗ ಮಾಡ್ತಿದ್ಲು. ಈಕೆಯ ತಂದೆ ಡಾಕ್ಟರ್ ಶ್ರೀಧರ್ ವಿಕ್ಟೋರಿಯಾ ಆಸ್ಪತ್ರೆ ವೈದ್ಯರಾಗಿ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ. ತನ್ನಂತೆ ಮಗಳು ಕೂಡ ವೈದ್ಯ ಲೋಕದಲ್ಲಿ ಹೆಸರನ್ನ ಮಾಡಬೇಕು, ರೋಗಿಗಳ ಬಾಳಲ್ಲಿ ಬೆಳಕಾಗಬೇಕು ಅಂತ ಕನಸನ್ನ ಕಂಡಿದ್ರು. ಆ ಕನಸಿಗೆ ಒಂದ್ ಹೆಜ್ಜೆ ಇರೋವಾಗ್ಲೇ ವಿಧಿ ಅಟ್ಟಹಾಸ ಮೆರೆದು ಕೊಳ್ಳಿ ಇಟ್ಟಿದೆ. ಅದು ನಿನ್ನೆ ಸಂಜೆ 4 ಗಂಟೆಯ ಸಮಯ. ಕ್ಲಾಸ್ ಮುಗಿಸ್ಕೊಂಡು ಕೃತಿಕಾ ಮನೆಗೆ ಹೊರಟಿದ್ಲು. ತನ್ನ ಸ್ನೇಹಿತೆ ಹಂಸ ಬೈಕ್ನಲ್ಲಿ ಹೋಗ್ತಿದ್ಲು. RR ಮೆಡಿಕಲ್ ಕಾಲೇಜಿನಿಂದ ರಸ್ತೆಗೆ ಎಂಟ್ರಿ ಕೊಟ್ಟಿದ್ದೇ ತಡ ಬೆಂಗಳೂರು ಕಡೆಯಿಂದ ಟಿಪ್ಪರ್ ಲಾರಿ ರಣವೇಗದಲ್ಲಿ ನುಗ್ಗಿ ಬಂದಿದೆ. ನೋಡ್ತಿದ್ದಂತೆ ಸ್ಕೂಟಿಗೆ ಭೀಕರವಾಗಿ ಡಿಕ್ಕಿ ಹೊಡೆದಿದೆ. ಲಾರಿ ಗುದ್ದಿದ ರಭಸಕ್ಕೆ ಕೃತಿಕಾ ರಸ್ತೆಗೆ ಬಿದ್ದಿದ್ದಾಳೆ. ನೋಡ್ತಿದ್ದಂತೆ ತಲೆ ಮೇಲೆ ಲಾರಿ ಚಕ್ರ ಹರಿದಿದ್ದು ರಕ್ತದ ಮಡುವಲ್ಲಿ ಒದ್ದಾಡಿದ್ದಾಳೆ. ಕೂಡಲೇ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಕೊಡಿಸಿದ್ರು. ಆದ್ರೆ ಗಂಭೀರ ಗಾಯಗೊಂಡಿದ್ದ ಕೃತಿಕಾ ಕೊನೆಯುಸಿರೆಳೆದಿದ್ದಾಳೆ. RR ಮೆಡಿಕಲ್ ಕಾಲೇಜು ಮುಂಭಾಗ ಮೈಸೂರು ರಸ್ತೆಯಲ್ಲಿ ಸಿಟಿ ಕಡೆಯಿಂದ ಮೈಸೂರು ಕಡೆಗೆ ಹೋಗುವಂಥ ಒಂದು ಲಾರಿ ಕಾಲೇಜ್ ಕಡೆಯಿಂದ ಬರುವಂಥ ಒಂದು 2 ವೀಲರ್ಗೆ ಡಿಕ್ಕಿ ಹೊಡೆದ ಪರಿಣಾಮವಾಗಿ ಆ 2 ವೀಲರಲ್ಲಿ ಹಿಂಬದಿ ಸವಾರರಾದಂಥ ಮಹಿಳೆ ಕೃತಿಕಾ ಅಂತೇಳಿ 21 ವರ್ಷ, ಇವರ ಮೇಲೆ ಟೈರ್ ಹರಿದಿದ್ದರಿಂದ ಅವರು ಹಾಸ್ಪಿಟಲಲ್ಲಿ ಮೃತಪಟ್ಟಿದ್ದಾರೆ. ಸ್ಕೂಟಿ ಓಡಿಸುತ್ತಿದ್ದ ಹಂಸ ಕೂಡ ಗಂಭೀರ ಗಾಯಗೊಂಡಿದ್ದಾಳೆ. ಸದ್ಯ ರಾಜರಾಜೇಶ್ವರಿ ಮೆಡಿಕಲ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಕೊಡಿಸಲಾಗುತ್ತಿದೆ. ಕೃತಿಕಾ ಮೃತದೇಹದ ಮರಣೋತ್ತರ ಪರೀಕ್ಷೆ ನಡೆಸಿ ಕುಟುಂಬಸ್ಥರಿಗೆ ಹಸ್ತಾಂತರ ಮಾಡಲಾಗಿದೆ. ಒಟ್ಟಾರೆ ವೈದ್ಯೆಯಾಗೋ ಕನಸು ಕಂಡವಳ ಬದುಕು ದುರಂತ ಅಂತ್ಯ ಕಂಡಿದ್ದು ಮಾತ್ರ ವಿಪರ್ಯಾಸ. ಮಾದೇಶ್, ಕ್ರೈಮ್ ಬ್ಯೂರೋ, ನ್ಯೂಸ್ 18 ಕನ್ನಡ, ಬೆಂಗಳೂರು.